ಇನ್ನು ಹುಡುಗಾಟ ಸಿನಿಮಾ ನಾಯಕಿ ನಟಿ ಖ್ಯಾತ ನಾಯಕಿ ನಟಿ ರೇಖಾ ಅವರು ಏನಿಲ್ಲ ಅಂತ ಹೇಳ್ಬೋದು. ಆದರೆ ರೇಖಾ ಅವರು ನಿಜಕ್ಕೂ ಆಗಿರೋದೇನಿದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹುಡುಗಾಟ ಸಿನಿಮಾದಲ್ಲಿ ಅವರದೇ ಆದಂಥ ಅಭಿನಯ ಮಾಡಿ ಸಾಕಷ್ಟು ಛಾಪು ಮೂಡಿಸಿದಂಥ ಮತ್ತು ಗಣೇಶ್ ಮತ್ತು ರೇಖಾ ಅವರ ಜೋಡಿ ಅದ್ಭುತವಾದಂಥ ಜೋಡಿ ಅಂತಲೂ ಕೂಡ ಹೇಳ್ಬೋದು. ಇನ್ನು ನಟ ಗಣೇಶ್ ಆಗಿರ್ಬೋದು, ರೇಖಾ ಅವರು ಹುಡುಗಾಟ ಮಾತ್ರವಲ್ಲದೆ ಮತ್ತೊಂದು ಚಲಾಟ ಸಿನಿಮಾದಲ್ಲೂ ಕೂಡ ಸೂಪರ್ ಡೂಪರ್ ಹಿಟ್ಟನ್ನು ಕೂಡ ಕೊಟ್ಟರು. ಈ ಸಾಲು ಹಿಟ್ಗಳನ್ನು ಕೊಟ್ಟಂಥ ಏಕೈಕಿ ನಟಿ ಕಣ್ಮರೆ ಸಾಧು. ಕನ್ನಡ ಚಿತ್ರರಂಗದ ಏಕೈಕಿ ದೂರ 22 ವರ್ಷಗಳ ಕಳೆದು ಹೋಯಿತು. ಆದರೆ ಇತ್ತೀಚೆಗೆ ನೀವು ಗಮನಿಸಿರ್ಬೋದು, ಒಂದು ರಿಯಾಲಿಟಿ ಶೋನಲ್ಲಿ ಇವರು ಕಾಣಿಸ್ಕೊಳ್ತಾರೆ. ಆದರೆ ಅಲ್ಲಿ ಕಾಣಿಸ್ಕೊಂಡ ರೀತಿ ನೋಡಿ ಎಲ್ಲರಿಗೂ ಕೂಡ ಗಾಬರಿ ಹೋಗ್ತಾರೆ. ಯಾಕೆಂದರೆ ಅಷ್ಟು ಸಣ್ಣಕ್ಕೆ ಮೈಯಲ್ಲಿ ಮೂಳೆ ಕೂಡ ಕಾಣ್ತಿರುತ್ತೆ. ಇವ್ರಿಗೇನಾದರೂ ಕಾಯಿಲೆ ಇದೆ ಅಂತ ಕೂಡ ಸುದ್ದಿಗಳು ಕೂಡ ಹರಿದಾಡಿತ್ತು. ಸದ್ಯ ಚಿತ್ರರಂಗದ ಏಕಾಏಕಿ ಕಣ್ಮರೆ ಆದರೂ ಏಕಾಗಿ ದೂರ ಆದರೂ ಗೊತ್ತಿಲ್ಲ. ಆದರೆ ಚಿತ್ರರಂಗದ ಏಕಾಏಕಿ ಇನ್ನಿಲ್ಲವಾದರು. ಹೀಗಾಗಿ ನಟಿ ರೇಖಾ ಅವರು ಇನ್ನಿಲ್ಲವಾಗಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಇಂದಿಗೂ ಸಹ ಈಗಾಗಲೇ 40 ವರ್ಷ ಕಳೆದಿದ್ದರೂ ಕೂಡ ನಟಿ ರೇಖಾ ಅವರು ಮದುವೆನೂ ಸಹ ಆಗಿಲ್ಲ. ಮತ್ತು ಚಿತ್ರರಂಗದಿಂದ ಕೂಡ ದೂರನೇ ಉಳ್ಕೊಂಡ್ರು. ಮತ್ತು ಇತ್ತೀಚೆಗೆ ಅವ್ರ ದೇಹ ಆಗಿರೋದು ನೋಡಿ, ಅವ್ರಿಗೆ ಏನೊಂದು ಕಾಯಿಲೆ ಇದೆ ಅಂತ ಹೇಳಿ ಸಾಕಷ್ಟು ಸುದ್ದಿ ಹರಿದಾಡಿದ್ರು ಕೂಡ ಯಾವುದೇ ಬಗ್ಗೆ ಈ ಬಗ್ಗೆ ಅವರೆಲ್ಲೂ ಕೂಡ ತುಟಿ ಸಹ ಬಿಚ್ಚಿಲ್ಲ ಅಂತಲೇ ಹೇಳ್ಬೋದು.